ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದೇ ರೀತಿ ನೋಡ್ಬೋದು, ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ, ಅದೇ ರೀತಿ ಏನಪ್ಪ ಅಂದರೆ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ರೈಸು, ಚಪಾತಿ, ರೊಟ್ಟಿ, ಅದೇ ರೀತಿ ದೋಸೆ, ಇಡ್ಲಿ ಜೊತೆ ಒಂದಂಥ ಚಟ್ನಿ ಅಂತಲೇ ಹೇಳ್ಬೋದು. ಅಜ್ಜಿ ಕಾಲದ ಚಟ್ನಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಈ ಚಟ್ನಿ. ನಮ್ಮ ಯೂಟ್ಯೂಬ್ನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಪದಾರ್ಥ ಬಂದುಬಿಟ್ಟು ನೋಡ್ಬೋದು, ಅರ್ಧ ಕಪ್ ಶೇಂಗಾ ಬೀಜ, 4 ಸ್ಪೂನ್ ಆಯಿಲ್, 8 ಹಸಿಮೆಣಸಿನ್ಕಾಯಿ, 1 ಕಾಯಿ ಟೊಮೊಟೊ, ರುಚಿಗೆ ತಕ್ಕಷ್ಟು ಸಾಲ್ಟ್, 8 ಬೆಳ್ಳುಳ್ಳಿ ಹೆಸಳು ಅಂತಲೇ ಹೇಳ್ಬೋದು. ನೋಡ್ಬೋದು, ರೆಸಿಪಿ ಸ್ಟಾರ್ಟ್ ಮಾಡೋಣ ಅಂತಲೇ ಹೇಳ್ತೀನಿ. ಮೊದಲಿಗೆ ಬಂದುಬಿಟ್ಟು ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ. ನಾವು ಏನಪ್ಪ ಅಂದರೆ ಸಣ್ಣ ಒಂದು ಬಾಣಲಿ ಇಟ್ಕೊಂಡು ಕಾಯಕ್ಕೆ ಇಟ್ಟಿದ್ದೀನಿ. ಅದನ್ನೇ ನೋಡ್ಬೋದು, ಕಾಯ್ತಾ ಇದೆ. ಸ್ವಲ್ಪ ಬಿಸಿ ಆಗಿದೆ. ಈಗ ಬಂದುಬಿಟ್ಟು ಶೇಂಗಾ ಬೀಜ ಸೇರಿಸ್ಕೊಳ್ಳೋಣ. ಅದಕ್ಕೆ ಗ್ಯಾಸಲ್ಲಿ ಹಾಕಿದ್ದೀನಿ ಶೇಂಗಾ ಬೀಜ. ಅದನ್ನೇನಪ್ಪ ಅಂದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾವು. ಶೇಂಗಾ ಬೀಜನ ಜಸ್ಟ್ ಸ್ವಲ್ಪ ಫ್ರೈ ಆದ ತಕ್ಷಣ ತೆಗೆದು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಆ ಪೌಡ್ರನ್ನ. ಆಯಿಲ್ ಹಾಕೋದು ಅವಶ್ಯಕತೆ ಇಲ್ಲ, ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ಎಣ್ಣೆ ಹಾಕೋದು ಅವಶ್ಯಕತೆ ಇಲ್ಲ, ಸುಮ್ಮನೆ ಹುರ್ಕೋಬೇಕು. ಏನಪ್ಪ ಅಂದರೆ ಚಟ್ನಿ ತಿನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮೊಸರನ್ನ ಜೊತೆಗೆ, ಆಮೇಲೆ ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಹೊಂದ್ಕೊಳ್ಳೋಂಥ ಚಟ್ನಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲೆಲ್ಲ ತುಂಬ ಇಷ್ಟಪಡ್ತಾರೆ. ಅದೇ ರೀತಿ 2 ದಿನವೂ ಇದನ್ನು ಇಟ್ಕೋಬೋದು. ಫ್ರಿಜ್ ಇಲ್ಲದೇ 2 ದಿನ ಇಟ್ಕೋಬೋದು ನಾವು. ನೋಡ್ಬೋದು, ಚೆನ್ನಾಗಿ ಡ್ರೈ ರೋಸ್ಟ್ ಆಗ್ತಾ ಇದೆ. ಸ್ವಲ್ಪ ಒಂಬಣ್ಣ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಗ್ಯಾಸ್ ಹೈ ಇಟ್ಟು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಜಲ್ದಿ ಸೀದೋಗುತ್ತೆ, ಆದರೆ ಒಳಗಡೆ ರೋಸ್ಟ್ ಆಗಲ್ಲ. ಈ ಥರ ಫ್ರೈ ಮಾಡ್ಕೋಬೇಕು. ನೋಡ್ಬೋದು, ಈ ಥರ ಫ್ರೈ ಆಗಬೇಕು ಶೇಂಗಾ ಬೀಜ ಡ್ರೈ ರೋಸ್ಟ್ ಆಗಿ. ದಿನ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಅದೇ ರೀತಿ ಇದೇ ಬಾಣಲಿಗೆ ನಾವು ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ. 8 ನಮ್ಮ ಖಾರ ಅನುಗುಣವಾಗಿ ಹಾಕ್ಕೊಳ್ಳಿ. ಇದು ಖಾರ ಜಾಸ್ತಿನೇ ಇರುತ್ತೆ ಅಂತೇಳಿ ನಾನು 8 ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಜಸ್ಟ್ ರೋಸ್ಟ್ ಆಗಲಿ. ನೋಡ್ಬೋದು, ರೋಸ್ಟ್ ಆಗ್ತಾಯಿದೆ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಈ ಮೂಮೆಂಟಲ್ಲಿ ಕಾಯಿ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಒಂದು ಕಾಯಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡ್ಬೋದು, ಈ ಥರ ಫ್ರೈ ಆಗಬೇಕು. ನೋಡ್ಬೋದು, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಈ ಥರ ಕೈ ಆಡಿಸ್ಕೊಳ್ತಾ ಇರಬೇಕು ನಾವು. ಆಯಿಲ್ ಏನು ಹಾಕಿಲ್ಲ ಇನ್ನು. ನೆಕ್ಸ್ಟ್ ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಆಯಿಲ್ ಸೇರಿಸ್ಕೊಂಡ್ಬಿಡೋಣ.
ನೋಡ್ಬೋದು. ಇದಕ್ಕೆ ಆಯಿಲ್ ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಆಯಿಲ್ ಸೇರಿಸಿದ್ದೀನಿ. ಚೆನ್ನಾಗಿ ಈ ಥರ ಫ್ರೈ ಆಗಬೇಕು. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ರೊಟ್ಟಿ ಜೊತೆ ತಿಂದರೆ ಸಖತ್ತು ಟೇಸ್ಟ್ ಅಂತಲೇ ಹೇಳ್ಬೋದು. ಅದು ಫ್ರೈ ಆಗ್ತಾ ಇರಲಿ, ನಾವು ಅಷ್ಟರೊಳಗಡೆ ಶೇಂಗಾ ಏನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸಿಪ್ಪಿ ತಗೊಂಬರೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಮಾತ್ರ ಟೇಸ್ಟ್ ನಮಗೆ ಗೊತ್ತಾಗೋದು. ಈ ಥರ ಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಈ ಥರ ಫ್ರೈ ಆಗೋದ್ರಿಂದ ಏನಪ್ಪ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಬಾಯಿಗೆ ರುಚಿಯಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಅದೇ ರೀತಿ ನೋಡ್ಬೋದು, ಇನ್ನು ಸ್ವಲ್ಪ ಫ್ರೈ ಆಗೋದ್ರೊಳಗಡೆ ಈ ಥರ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಬೀಜನ, ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬರೋಣ. ಅಷ್ಟರೊಳಗೆ ಇದು ಫ್ರೈ ಆಗ್ತಾ ಇರಲಿ. ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದ್ದೀನಿ. ನೋಡ್ಬೋದು, ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಪೌಡ್ರ್ ಮಿಕ್ಸಿಗೂ ಹಾಕ್ಕೊಂಬಂದಿದ್ದೀನಿ. ಈಗ ಬಂದು ಗ್ಯಾಸ್ ಅನ್ನೋದು ಆಫ್ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು ನಿಮಿಷದ ಕಾಲ ಈ ಥರ ಬಿಡೋಣ, ಸ್ವಲ್ಪ ತಣ್ಣಗಾಗಲಿ. ನೋಡ್ಬೋದು, ಸ್ವಲ್ಪ ತಣ್ಣಗಾಗಿದೆ. ನಾವೇನು ಮಿಕ್ಸಿಗೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೌಡ್ರು, ಅದಕ್ಕೇನು ಹಾಕ್ಕೊಂಬಿಡೋಣ. ಈ ಥರ ನೀಟಾಗಿ ಹಾಕ್ಕೊಂಬಿಟ್ಟು ನೋಡ್ಬೋದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬಂದುಬಿಟ್ಟು ನಾವೇನು ಸುಲಿದಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಹೆಸರು, ಅವನ್ನ ಹಾಕ್ಕೊಂಬಿಡೋಣ. ಒಂದು 8 ರುಚಿಗೆ ತಕ್ಕಷ್ಟು ಸಾಲ್ಟ್, ನಮ್ಮ ಎಷ್ಟು ಟೇಸ್ಟ್ ಬರುತ್ತೆ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನ ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಮಿಕ್ಸಿ ಮಾಡ್ಕೊಂಡು ಬಂದಂಥ ಚಟ್ನಿ ಯಾವ ಥರ ಇದೆ ಅಂತೇಳಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದರೆ ಹಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ ಮಾಡ್ತಾಯಿದ್ರು ಈ ರೆಸಿಪಿನ. ಹಂಗೆ ನಾನು ಇವತ್ತು ಟ್ರೈ ಮಾಡಿದ್ದೀನಿ. ಟೇಸ್ಟ್ ಸಖತ್ತಾಗಿರುತ್ತೆ. ಪ್ರತಿಯೊಬ್ಬರು ಟೇಸ್ಟ್ ಮಾಡಿ, ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ. ಹೊಸ ಚಾನಲ್ಲು, ನಿಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಪ್ರತಿಯೊಬ್ಬರು ವಿಡಿಯೋ ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.